ಮುಖ್ಯವಾಗಿ ಒಂದಷ್ಟು ಸಂಘಟನೆಗಳು ತುಂಬ ಚೆನ್ನಾಗಿ ಮಾಡ್ತಾರೆ. ಈ ವರ್ಷ ಹೋದ ವರ್ಷನೂ ಮಾಡಿದ್ರು, ಅದಕ್ಕೆ ಮುಂಚಿನ ವರ್ಷನೂ ಮಾಡಿದ್ರು. ನಮ್ಮ ರವಿಶೆಟ್ಟಿ ಬೈಂದೂರು ಅವರು ಬಂದು ಕಾರ್ಮಿಕ ಪರಿಷತ್ತಿಂದ ಅವರು 50,000 ಬಾವುಟಗಳನ್ನ ಇಡೀ ಕರ್ನಾಟಕದಲ್ಲಿ ಆರಿಸೋದಕ್ಕೆ ಅರೇಂಜ್ ಮಾಡಿದ್ದಾರೆ. 50,000 ಬಾವುಟಗಳು. ಮತ್ತು ಹಾಗೆ ನಮ್ಮ ಕನ್ನಡಿಗರ ವಿಜಯ ಸೇನೆಯವರು ಅದ್ಭುತವಾಗಿರುವಂಥ ಹೋದ ವರ್ಷ ಮಾಡಿದ್ರು ಮೇಡಮ್. ಈ ಸತಿ ಮತ್ತೆ ಹೋದ ಸತಿ 2,000 ಬಾವುಟ ಹಂಚಿ ಭಾಳ ದೊಡ್ಡ ಕಾರ್ಯಕ್ರಮ ಮಾಡಿದರು. ಈ ವರ್ಷ ಆಗಸ್ಟ್ 9ಕ್ಕೆ ಶನಿವಾರ ಬೆಳಗ್ಗೆ 11 ಗಂಟೆಗೆ ಪುರಭವನದಲ್ಲಿ 5,000 ಬಾವುಟನ ಹಂಚಿ ಎಲ್ಲ ಚಿತ್ರರಂಗದ ದೊಡ್ಡ ದೊಡ್ಡ ದಿಗ್ಗಜರನ್ನ ಕರೆದು ಹಾಗೆ ನಮ್ಮ ಜನಪ್ರತಿನಿಧಿಗಳನ್ನ ಕರೆದು ದೊಡ್ಡ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. 5,000 ಬಾವುಟ. ಮತ್ತು ನಮ್ಮ ರೂಪೇಶ್ ರಾಜಣ್ಣ ಅವರ ಯುವ ಕರ್ನಾಟಕ ವೇದಿಕೆ ಅವರು ಚಿತ್ರದುರ್ಗದಲ್ಲಿ 2,000 ಬಾಟ ಹಾರಿಸಿ ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಗುರುದೇವ್ ನಾರಾಯಣ್ ಅವರು ಮತ್ತು ಸ್ನೇಹಿತರು ಸೇರಿಕೊಂಡು 1,000 ಬಾಟ ಹಂಚಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಕನ್ನಡ ಚಳುವಳಿ ಕೇಂದ್ರ ಸಮಿತಿಯವರು ಮಾಡ್ತಿದ್ದಾರೆ. ಹಾಗೆ ಕರ್ನಾಟಕದಾದ್ಯಂತ ಸಾಕಷ್ಟು ಜನಗಳು ಮಾಡ್ತಿದ್ದಾರೆ. ಮತ್ತು ಭಾರತ ಬಿಟ್ಟು ಮೇಡಮ್ ದುಬೈನಲ್ಲಿ ಮಾಡ್ತಿದ್ದಾರೆ, ಆಸ್ಟ್ರೇಲಿಯಲ್ಲಿ ಮಾಡ್ತಿದ್ದಾರೆ, ಮತ್ತು UK ನಲ್ಲಿ ಮಾಡ್ತಿದ್ದಾರೆ. ಸೊ ಅಲ್ಲೆಲ್ಲ ಬಾವುಟ ಹಾರಿಸ್ತಾ ಇದ್ದಾರೆ. 9ನೇ ತಾರೀಕು ನಮ್ಮ ಕನ್ನಡಿಗರೆಲ್ಲ ಗೊತ್ತಾ, ಈ ರೀತಿ ಬಾವುಟ ಹಾರಿಸಿದಾಗ ಬೇರೆಯವರೆಲ್ಲ ಕೇಳ್ತಾರೆ, ಏನಕ್ಕೆ ನವೆಂಬರ್ 1 ಏನಿಲ್ಲ, ಏನಕ್ಕೆ ಬಾವುಟ ಹಾರಿಸ್ತಾ ಇದ್ದೀರಾ ಅಂತ.